ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಡಾಕ್ಟರ್ ದಾದಾ ಸಾಹೇಬ್ ಎನ್ ಮೂರ್ತಿ ಸ್ಥಾಪಿತ ಬೆಳಗಾವಿ ಜಿಲ್ಲಾ ಸಮಿತಿ ಜಿಲ್ಲಾ ಅಧ್ಯಕ್ಷರಾಗೂ ಶ್ರೀ ಸದಾಶಿವ ರಾಮಾಂಗ ಅವರು ಮಾತನಾಡಿ, ರೈತರ ಹಿತಾಸಕ್ತಿಯ ದೃಷ್ಟಿಯಿಂದ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಎಲ್ಲ ರಾಜ್ಯದ ಸಂಘಟನೆಯ ಬೆಂಬಲವಾಗಿ ಮಾತನಾಡಿ, ನಾವು ಕೂಡ ರೈತರ ಪರವಾಗಿದ್ದೇವೆ. ರೈತರು ಬೆಳೆದ ಬೆಳೆಗಳಿಗೆ ಒಂದು ಸೂಕ್ತ ಪರಿಹಾರ ಸಿಗಬೇಕು. ಕಬ್ಬು ಬೆಳೆಗೆ ಅಷ್ಟೇ ಅಲ್ಲ, ಮೆಕ್ಕೆಜೋಳ, ತರಕಾರಿ ಬೆಳೆಯುವ ಎಲ್ಲ ಬೆಳೆಗೆ ಮಾರುಕಟ್ಟೆಯಲ್ಲಿ ಒಂದು ಸೂಕ್ತ ಬೆಲೆ ಸಿಗಬೇಕು. ರೈತರು ಸರ್ಕಾರದ ಬೆನ್ನೆಲುಬೆನ್ನುವುದು ಸರ್ಕಾರ ಸಾಬೀತುಪಡಿಸಬೇಕಾದರೆ ರೈತರು ಬೆಳೆಯುವಂತಹ ಪ್ರತಿಯೊಂದು ಬೆಳೆಗೆ ಸೂಕ್ತ ಬೆಲೆ ಕೊಟ್ಟಾಗ ರೈತರಿಗೆ ಬೆಲೆ ಕೊಟ್ಟಂತಾಗುತ್ತದೆ. ಈ ಕೆಲಸ ಸಕ್ಕರೆ ಕಾರ್ಖಾನೆಯ ಮಾಲೀಕರು ಸರ್ಕಾರ ಸೇರಿಕೊಂಡು ಇದಕ್ಕೆ ಸೂಕ್ತ ಪರಿಹಾರ ಕೊಡಬೇಕೆಂದು ಡಿಎಸ್ಎಸ್ ಜಿಲ್ಲಾ ಸಂಘಟನೆಯ ಪರವಾಗಿ ನಾನು ವಿನಂತಿ ಮಾಡಿಕೊಳ್ಳುತ್ತಿದ್ದೇನೆ ಎಂದಿದ್ದಾರೆ. ಎಲ್ಲ ನನ್ನ ಪ್ರೀತಿಯ ಕಬ್ಬು ಬೆಳೆಗಾರರು ಹಾಗೂ ರೈತ ಬಾಂಧವರಿಗೆ, ಎಲ್ಲ ಕರ್ನಾಟಕ ರಾಜ್ಯದ ಸಮಸ್ತ ಜನತೆಗೆ ಡಾಕ್ಟರ್ ಸದಾಶಿವ್ ಆರ್ ಮಾಂಗ್ DSSನ ಬೆಳಗಾವಿ ಜಿಲ್ಲಾ ಅಧ್ಯಕ್ಷರು ನಾನು ಮಾಡುವಂತಹ ಒಂದು ನಮಸ್ಕಾರಗಳು. ನಾನು ಮಾತಾಡುವಂಥ ವಿಷಯ ಏನಂದರೆ, ಕಳೆದ ಒಂದು 5-6 ದಿನಗಳಿಂದ ಪಾಪ ರೈತರು ಎಷ್ಟೋ ಕಷ್ಟಪಟ್ಟು ಎಷ್ಟೋ ಒಂದು ಕಷ್ಟದಲ್ಲಿ ಅವರು ಒಂದು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಎಲ್ಲ ಒಂದು ರಾಜ್ಯದ ಹೆದ್ದಾರಿಗಳನ್ನು ತಡೆಗಟ್ಟಿ ತಾವು ರಾತ್ರಿ ಹಗಲು ಅನ್ನದೇ ತಮ್ಮ ಅಳಲನ್ನು ಯಾರೂ ಕೂಡ ಕೇಳದಿರುವಂತಹ ಸಂದರ್ಭದಲ್ಲಿ ಅವರು ಈ ರೀತಿಯಾಗಿ ಬೀದಿಗೆ ಬಂದು ತಮ್ಮ ಅಳಲನ್ನು ತೋಡಿಕೊಂಡು ತಾವು ಒಂದು ಬೃಹತ್ ಪ್ರತಿಭಟನೆಯೊಂದಿಗೆ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡುವಂತಹ ಕಾರ್ಯವನ್ನು ನಮ್ಮ ರೈತರು ಮಾಡ್ತಾ ಇದ್ದಾರೆ. ನಾವು ಕೂಡ ಅದಕ್ಕೆ ಸಪೋರ್ಟನ್ನು ನಮ್ಮ ಸಂಘಟನೆ ಮುಖಾಂತರ ಮಾಡ್ತಾ ಇದ್ದೀವಿ. ಹಾಗಾಗಿ ಯಾರು ಕೂಡ ಒಂದು 5-6 ದಿನಗಳಾಯಿತು, ಮಳೆ ಅನ್ನದೆ, ಬಿಸಿಲು ಅನ್ನದೆ, ಚಳಿ ಅನ್ನದೆ ಅವರು ಅದೋ ರಾತ್ರಿಯಲ್ಲಿಯೂ ಕೂಡ ಹೋರಾಟವನ್ನು ಮಾಡಿ ಯಾರೂ ಕೂಡ ಇಲ್ಲಿವರೆಗೂ ಬಂದು ಒಂದು ಸರ್ಕಾರದವರಾಗಿರಬಹುದು, ಸಕ್ಕರೆ ಕಾರ್ಖಾನೆಗಳಿಗೆ ಸಂಬಂಧಪಟ್ಟಂತಹ ಒಂದು ಸಕ್ಕರೆಯ ಒಂದು ಸಚಿವರಾಗಿರ್ಬೋದು ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಉಸ್ತುವಾರಿ ಸಚಿವರುಗಳಾಗಿರ್ಬೋದು, ಯಾರೇ ಆದರೂ ಕೂಡ ಅದಕ್ಕೆ ಬಂದು ಯಾರೂ ಒಂದು ಸ್ಪಷ್ಟನೆಯನ್ನು ಇನ್ನೂವರೆಗೂ ಕೊಟ್ಟಿಲ್ಲ. DC ಸಾಹೇಬರು ಕೂಡ ಅದಕ್ಕೆ ಸರಿಯಾದ ಒಂದು ಉತ್ತರವನ್ನೇನು ಕೊಟ್ಟಿಲ್ಲ. ಹಾಗಾಗಿ ಒಂದು ರೈತರ ಒಂದು ಸಂಘಟನೆಗೆ ಒಂದು ನಾವು ಕೂಡ ನಮ್ಮ ಸಂಘಟನೆ ವತಿಯಿಂದ ಅವರಿಗೆ ನಾವು ಸಪೋರ್ಟನ್ನು ಮಾಡ್ತಾ ಇದ್ದೀವಿ. ಇನ್ನೂ ಕೂಡ ಮುಂದಿನ ದಿನಮಾನಗಳಲ್ಲಿ ಬರ್ತಕ್ಕಂಥ ಏನು ಅವರಿಗೆ ಸರಿಯಾದಂಥ ನಿಗದಿತ ಬೆಲೆಯನ್ನು ಕೊಡದೇ ಹೋದರೆ ಇನ್ನೂ ಕೂಡ ಮುಂದಿನ ಒಂದು ದಿನಮಾನಗಳಲ್ಲಿ ಬೃಹತ್ ಪ್ರತಿಭಟನೆಯೊಂದಿಗೆ ಇವತ್ತು ರಾಜ್ಯದ ಹೆದ್ದಾರಿಗಳನ್ನು ತಡೆಗಟ್ಟಿ ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಇನ್ನು ಮುಂದೆ ಇದೇ ರೀತಿ ತಾವು ನಮಗೆ ಸ್ಪಂದನೆ ಕೊಡದೇ ಹೋದರೆ ಇನ್ನು ಬರ್ತಕ್ಕಂಥ ದಿನಮಾನಗಳಲ್ಲಿ ನಾವು ರಾಷ್ಟ್ರೀಯ ಹೆದ್ದಾರಿಗಳನ್ನು ತಡೆಗಟ್ಟಿ ನಾವು ಈ ಪ್ರತಿಭಟನೆಯನ್ನು ಲಕ್ಷಾಂತರ ಗಟ್ಟಲೆ ಜನರು ಸೇರಿಕೊಂಡು ಇದನ್ನು ಒಂದು ಪ್ರತಿಭಟನೆ ಮುಂದುವರಿಸಬೇಕಂತಹ ವಿಚಾರವನ್ನಿಟ್ಟುಕೊಂಡು ನಾವು ಕೂಡ ನಮ್ಮ ಸಂಘಟನೆಗಳಿಗೆ ನಾವು ಕರೆಯನ್ನು ಕೊಟ್ಟಿದ್ದೀವಿ. ಹಾಗಾಗಿ ದಯಮಾಡಿ ನಾನು ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿಯೂ ಕೂಡ ಹಾಗೂ ಮಾನ್ಯ ಸರ್ಕಾರಕ್ಕೂ ಕೂಡ ಮತ್ತು ಸಂಬಂಧಪಟ್ಟ ಸಕ್ಕರೆ ಕಾರ್ಖಾನೆಗಳಿಗೂ ಕೂಡ ಕಾರ್ಖಾನೆಯ ಒಂದು ಮಾಲೀಕರಿಗೂ ಕೂಡ ನಮ್ಮ ಸಂಘಟನೆಯ ಪರವಾಗಿ ನಮ್ಮ ವೈಯಕ್ತಿಕವಾಗಿ ನಾವು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀವಿ. ಏನಪ್ಪಾ ಅಂತೇಳಂದ್ರೆ, ರೈತರಿಗೆ ಒಂದು ಸೂಕ್ತವಾದಂತಹ ಬೆಲೆಯನ್ನು ತಾವು ಒದಗಿಸಿಕೊಡ್ಬೇಕು. ಏನು ಅವರು ನಿಮ್ಮ ಕಡೆ 1000 10,000 ಕೊಡ್ರಿ ಅಂತ ಕೇಳಿಲ್ಲ. ಅವರು 10 ವರ್ಷಗಳಿಂದ ಏನು 3,000ದಲ್ಲಿದ್ದಾರೋ ಅವರಿಗೆ ಒಂದು 500 ರೂಪಾಯಿ ನಿಮ್ಗೆ ಹಾಕಿ ಕೊಡುವಂತಹ ಯೋಗ್ಯತೆ ನಿಮಗಿಲ್ಲ ಅಂತ ಹೇಳುವುದಾದರೆ ಮತ್ತು ಯಾಕೆ ನೀವು ಸಕ್ಕರೆ ಕಾರ್ಖಾನೆಗಳನ್ನು ನಡೆಸ್ತೀರಿ? ಅನೇಕ ವಿಚಾರಗಳಲ್ಲಿ ನೋಡ್ರಿ, ರೈತರಿಗೆ ಒಂದು ಬೀಜಗಳನ್ನು ತಗೊಳ್ಳಕ್ಕೆ, ರಾಸಾಯನಿಕ ಗೊಬ್ಬರಗಳನ್ನು ತಗೊಳ್ಳಕ್ಕೆ ಹೋಗ್ಬೇಕಾದ್ರೆ ಅನೇಕ ಈ ಒಂದು ದಿನಮಾನಗಳಲ್ಲಿ ನೋಡ್ಬೇಕಾದ್ರೆ ಅದರ ಬೆಲೆಗಳನ್ನು ಗಗನಕ್ಕೆ ಓದಿಟ್ಟಿದ್ದೀರಿ ತಾವು. ಹಾಗಾಗಿ ರೈತರು
ಬದುಕುವಂತಹ ವಿಚಾರ ಬಹಳ ಕಠಿಣವಾಗಿದೆ. ತಮ್ಮ ಮಕ್ಕಳನ್ನು ಹೇಗೆ ಸಾಕಬೇಕು, ತಮ್ಮ ಮಕ್ಕಳಿಗೆ ಹೇಗೆ ಎಜುಕೇಷನನ್ನು ಕೊಡಬೇಕು, ಅವರು ಬೆಳೆದಿರುವಂಥ ಬೆಳೆಗೆ ಸೂಕ್ತವಾದ ಬೆಲೆ ಸಿಗಲಿಲ್ಲ ಅಂದರೆ ರೈತರು ಊರ್ಲು ಹಾಕೊಳ್ಳುವಂಥ ಪರಿಸ್ಥಿತಿ ಬರ್ತದೆ. ಈಗಾಗಲೇ ಆ ಘಟನೆಗಳು ನಡೆದಂಥ ಸಂದರ್ಭವನ್ನು ಕೂಡ ನಾವು ನೋಡ್ತೇವೆ. ದಯಮಾಡಿ ಸರ್ಕಾರಕ್ಕೆ ಮಾನ್ಯ DC ಸಾಹೇಬ್ರ ಮುಖಾಂತರವಾಗಿ ಹಾಗೂ ಮತ್ತು ಸಕ್ಕರೆ ಕಾರ್ಖಾನೆಗಳ ಮಾಲೀಕರಿಗೂ ಕೂಡ ನಾವು ಮನವಿ ಮಾಡಿಕೊಳ್ಳೋದೇನೆಂದರೆ ರೈತರಿಗೆ, ರೈತ ಬಾಂಧವರಿಗೆ, ಕಬ್ಬು ಬೆಳೆಗಾರರಿಗೆ ಒಂದು ಸೂಕ್ತವಾದ ತಾವು ಬೆಲೆಗಳನ್ನು ಕೊಡ್ರಿ. ಮತ್ತು ಏನೆಂದರೆ ನಾವು ಮಾತಿನಲ್ಲಿ ಹೇಳೋದು ಬೇಡ, ರೈತರು ಸರ್ಕಾರದ ಬೆನ್ನೆಲುಬು ಅಂತ ನಾವು ಮಾತಿನಲ್ಲಿ ಹೇಳೋದು ಬೇಡ ದಯಮಾಡಿ. ಯಾಕೆಂದರೆ ಈ ಮಾತನ್ನು ಹೇಳಿ ಹೇಳಿ ಪಾಪ ರೈತರ ಬೆನ್ನೆಲುಬು ಸೌದು ಹೋಯಿತು. ರೈತರ ಬೆನ್ನೆಲುಬು ಮುರಿದ್ರೂ ಕೂಡ ಯಾವ ಸರ್ಕಾರವನ್ನು ನೋಡ್ತಾ ಇಲ್ಲ, ಯಾವ ಒಂದು ಸಕ್ಕರೆ ಕಾರ್ಖಾನೆಗಳಿಗೂ ನೋಡ್ತಾ ಇಲ್ಲ, ಯಾರು ಕೂಡ ನೋಡ್ತಾ ಇಲ್ಲ. ದಯಮಾಡಿ ತಮ್ಮಲ್ಲಿ ಸರ್ಕಾರಕ್ಕೆ ನಾನು ಕೈ ಮುಗಿದು ಕೇಳ್ಕೊಳ್ತೀನಿ ಮತ್ತು ರೈತರ ಪರವಾಗಿ ಮತ್ತು ಕಬ್ಬು ಬೆಳೆಗಾರರ ಪರವಾಗಿ ನಾನು ತಮ್ಮಲ್ಲಿ ನಮ್ಮ ಸಂಘಟನೆ ಪರವಾಗಿ ನಾನು ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ. ದಯಮಾಡಿ 3,500 ರೂಪಾಯಿ ಏನು ಬಹಳ ಇಲ್ಲ, ಇದೇನು ರೇಟು ಅವರೇನು ಒಂದು ನಿಗದಿತವಾದ ಒಂದು ಬೆಲೆ ಮೀರಿ ಏನು ಕೇಳ್ತಾ ಇಲ್ಲ ಅವರು. ನೀವು 800 ಇದ್ದಂಥ ಗೊಬ್ಬರ ರೇಟನ್ನು 2,000 ಮಾಡಿದ್ದೀರಿ, ನೀವು 1,200 ಏರಿಸಲಿಲ್ವಾ? ಹಾಗಾದರೆ ದಯಮಾಡಿ ತಾವು 500 ರೂಪಾಯಿಯನ್ನು ಆ 3,000ಕ್ಕೆ ಹಾಕಿ ಕೊಡುವುದಾದ್ರೆ ಒಂದು ರೈತರ ಒಂದು ಬಾಳೆಗೆ ರೈತರ ಒಂದು ಬಾಳ್ವೆ ಮಾಡೋಕ್ಕೆ ಒಂದು ಸೂಕ್ತವಾದ ಪರಿಹಾರ ಆಗ್ತದೆ ಅಂತಕ್ಕಂಥ ವಿಚಾರವನ್ನು ಇಟ್ಟುಕೊಂಡು ನಾವು ಈ ಮುಖಾಂತರವಾಗಿ ಈ ಒಂದು ಮಾತಿನ ಮುಖಾಂತರವಾಗಿ ನಾನು ತಮಗೆ ಮನವಿಯನ್ನು ಮಾಡಿಕೊಳ್ತಾ ಇದ್ದೀನಿ. ದಯಮಾಡಿ ತಾವು ಇಷ್ಟಕ್ಕೆ ಎಚ್ಚರಗೊಂಡು ದಯಮಾಡಿ ತಾವುಗಳು ಸೂಕ್ತವಾದಂತಹ ಪರಿಹಾರವನ್ನು ದಯಮಾಡಿ ಬಂದು ನೀವು ಒದಗಿಸಿಕೊಡ್ರಿ. ರೈತರನ್ನು ಬೀದಿ ಮೇಲಿರ್ತಕ್ಕಂಥ ಪಾಪ ರೈತರ ಕಷ್ಟವನ್ನು ನೀವು ಕೇಳಬೇಕು. ಈಗ ಮಳೆಯಲ್ಲಿ, ಚಳಿಯಲ್ಲಿ, ಬಿಸಿಲಲ್ಲಿ ನಿಂತ್ಕೊಂಡು ಪಾಪ ಅವರ ಕಷ್ಟಪಡ್ತಾ ಇದ್ದಾರೆ. ಆ ಕಷ್ಟಕ್ಕೆ ನೀವು ಪರಿಹಾರ ಕೊಡ್ರಿ. ಇಲ್ಲದೆ ಹೋದರೆ ಮುಂಬರುವಂಥ ದಿನಗಳಲ್ಲಿ ರಾಷ್ಟ್ರೀಯ ಹೆದ್ದಾರಿಯನ್ನು ತಡೆಗಟ್ಟಿ ಅದಕ್ಕೆ ಸೂಕ್ತವಾದ ಪ್ರತಿಭಟನೆಯನ್ನು, ಬೃಹತ್ ಪ್ರತಿಭಟನೆಯನ್ನು ನಾವೆಲ್ಲರೂ ಕೂಡ DSS ಕಮಿಟಿ ವತಿಯಿಂದ ನಾವು ಈಗಾಗಲೇ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ. ಇನ್ನು ಮುಂಬರುವಂಥ ದಿನಗಳಲ್ಲೂ ಕೂಡ ನಾವು ರೈತರ ಪರವಾಗಿರ್ತೀವಿ, ರೈತರ ಕಬ್ಬು ಬೆಳೆಗಾರರ ಪರವಾಗಿರ್ತೇವೆ ಅಂತ ಹೇಳ್ತಕ್ಕಂಥ ಮಾತನ್ನು ಈ ಮುಖಾಂತರ ತಮ್ಮ ಗಮನಕ್ಕೆ ತರುವಂಥ ವ್ಯವಸ್ಥೆಯನ್ನು ನಾನು ಮಾಡ್ತಾ ಇದ್ದೀನಿ. ಜೈ ಭೀಮ್, ಜೈ ಕರ್ನಾಟಕ, ಜೈ ಕಿಸಾನ್.